ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡೋಣ ಅಂದರೆ ರಸಮ್ ಮಾಡೋಣ ಅಂದ್ಕೊಂಡಿದ್ದೀನಿ, ಟೊಮೆಟೊ ರಸ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ನಾಟಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ತುಂಬ ಹಣ್ಣಾಗಿರಬೇಕು. ನಾಟಿ ಟೊಮೆಟೊ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ರಸಮ್ಮು. ಸೊ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಇದು ಟೊಮೊಟೊನ, ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ ಮತ್ತು ಜೀರಿಗೆ, ಮೆಂತ್ಯ ಇದೆರಡೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಡ್ರೈಯಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಮತ್ತು ಸ್ವಲ್ಪ ಅರಿಶಿನ, ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಇಂಗು ಇಷ್ಟು ಹಾಕಿ ಒಳ್ಳೆ ರಸಮ್ ಮಾಡೋಣ ಫ್ರೆಂಡ್ಸ್. ಈ ರಸಮ್ಮು ನಾನ್ ವೆಜ್ ಮಾಡಿದಾಗ ರಸಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಡೈಜೆಸ್ಟ್ ಕೂಡ ಚೆನ್ನಾಗಾಗುತ್ತೆ. ಜೀರಿಗೆ, ಮೆಣಸು ಎಲ್ಲ ಡೈಜೆಸ್ಟ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದೆಲ್ಲ ಒಳ್ಳೆ ನಾಟಿ ಟೊಮೊಟೊ ಇರೋದು ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನಾಟಿ ಟೊಮೊಟೊ ಇದ್ದರೆ ಜಾಮೂನ್ ಟೊಮೊಟೊಗಿಂತ ನಾಟಿ ಟೊಮೊಟೊ ತುಂಬ ಟೇಸ್ಟಿಯಾಗಿ ಬರುತ್ತೆ ರಸಮು. ತುಂಬ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಈಗ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಲ್ಲಿ ಈ ಟೊಮೊಟೊ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿ 2 ಹೋಲ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿ ರಸ ಬರಬೇಕು. ಆ ಥರ ಹಣ್ಣಾಗಿರೋ ಅಂಥ ಟೊಮೊಟೊನ ತೊಗೊಳ್ಳಿ. ಫ್ರೆಂಡ್ಸ್, ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಹಾಕೋಣ ಇದಕ್ಕೆ, ಮತ್ತು ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ, ಮತ್ತು ಸ್ವಲ್ಪ ಅರಿಶಿನ, 1 ಸ್ಪೂನ್ ಅರಿಶಿನ ಹಾಕಿ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ವಿಷಲ್ಸ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಚೆನ್ನಾಗಿ ಒಂದು 3-4 ವಿಷಲ್ಸ್ ಆಗಲಿ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ವಿಷಲ್ ಆಗೋ ಅಷ್ಟೊತ್ತಿಗೆ ಟೊಮೊಟೊ ಇದೇನು ಜೀರಿಗೆ, ಮೆಣಸು ಇತ್ತಲ್ವ ಇದನ್ನು ಡ್ರೈ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಕುಕ್ಕರ್ ಕೂಗಿದೆ, 2-3 ವಿಷಲ್ ಆಗಿದೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಟೊಮೊಟೊ ಅಂಥದ್ದು ಮಾತ್ರ ಈ ಮೇಲೆ ಏನು ಸಿಪ್ಪೆ ಇದೆ ಅಲ್ವ, ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಟೊಮೊಟೊ ಎಲ್ಲ ಕಿವುಚ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಿವುಚಿ ಇಟ್ಕೊಳ್ಳಿ. ಮತ್ತು ಅದೇನು ಕುಕ್ಕರಲ್ಲಿ ಬೇಯಿಸಿದ ನೀರು ಇತ್ತಲ್ವ ಟೊಮೊಟೊದು, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ನೀರು ಹಾಕೋದು ಬೇಡ, ತುಂಬ ಗಟ್ಟಿನೂ ಬೇಡ. ರಸಮ್ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಜೀರಿಗೆ ಮತ್ತು ಮೆಣಸು ಡ್ರೈ ಫ್ರೈ ಮಾಡಿಕೊಂಡು ಈ ಥರ ಪೌಡ್ರ್ ಮಾಡಿ ಇಟ್ಕೋಬೇಕು. ಅದನ್ನ ಈ ಟೈಮಲ್ಲಿ ಹಾಕ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾಟಿ ಟೊಮೊಟೊ ಹಾಕಿದ್ವಲ್ಲ ಫ್ರೆಂಡ್ಸ್, ಹಾಗಾಗಿ ಹುಳಿ ಇರುತ್ತೆ, ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಹುಣ್ಸೆಹಣ್ಣು ರಸ ಹಾಕ್ಕೋಬೋದು. ಜಾಮೂನ್ ಟೊಮೊಟೊ ಹಾಕೋತೀರಾ ಅಂತಂದರೆ ಹುಣ್ಸೆಹಣ್ಣು ಹಾಕ್ಕೋಬೋದು. ಜಾಮೂನ್ ಟೊಮೊಟೊ ಹಾಕಿದ್ರೆ ಹುಣ್ಸೆಹಣ್ಣು ಹಾಕ್ಕೊಳ್ಳಿ. ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಹುಣ್ಸೆಹಣ್ಣು ಬೇಕಾಗಿರಲ್ಲ, ನೋಡಿಕೊಂಡು ಹುಣ್ಸೆಹಣ್ಣು ಹಾಕ್ಕೊಳ್ಳಿ ನೀವು. ಈಗ ಇದನ್ನು ಕುದಿಯೋಕೆ ಇಡೋಣ. 2-3 ನಿಮಿಷ ಕುದಿದೆ, ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಕುದೀತಾ ಇದೆ ರಸಮ್ಮು. ಇಷ್ಟಿಗಾದರೆ ಸಾಕು, ಒಂದು 2 ಮಿನಿಟ್ಸ್ ಕುದಿಸ್ಕೊಳ್ಳಿ, ಸಾಕಾಗುತ್ತೆ. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಆಫ್ ಮಾಡ್ಕೊಳ್ಳಿ ಸ್ಟವ್, ಸಾಕಾಗುತ್ತೆ. ಇಷ್ಟು ಕುದಿಸಿದ್ರೆ ಸಾಕು. ನೋಡಿ, ಈಗ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ.
ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತು ಆಗಲೇ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿದ್ವಲ್ಲ ಬೇಯಿಸ್ಕೊಳ್ಳೋಕ್ಕೆ ಟೊಮೊಟೊನ ಒಂದು ಬೇಯಿಸುವಾಗ ಕುಕ್ಕರಲ್ಲಿ ಹಾಕುವಾಗ 2-3 ಹಾಕಿದ್ರೆ ಸಾಕಾಗುತ್ತೆ. ಸೊ ರೆಡ್ ಚಿಲ್ಲಿ ಒಂದು ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ರಸಮ್ ತುಂಬ ಖಾರ ಇದ್ದರೆ ಚೆನ್ನಾಗಿ ಅನಿಸಲ್ಲ, ಮೈಲ್ಡಾಗಿ ಲೈಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಂಗು, ರಸಮ್ಗೆ ಇಂಗು ತುಂಬ ಚೆನ್ನಾಗಿ ಘಮ ಘಮ ಅಂತ ಅನ್ನುತ್ತೆ. ಇಂಗು ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ರಸಮ್ಗೆ ಇಂಗು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕೋಣ ಬನ್ನಿ. ಬಾಣಲೆ ಇಟ್ಕೊಳ್ಳಿ, ಅದರಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ಒಗ್ಗರಣೆಗೆ ರಸಮ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ 1 ಸ್ಪೂನು 2 ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲ ಬರೀ ತುಪ್ಪದಲ್ಲೇ ಒಗ್ಗರಣೆನೂ ಮಾಡ್ಬೋದು. ಎಣ್ಣೆ ಹಾಕಿದ್ರೆ ನಾನು 2 ಹಾಕ್ತಾಯಿದ್ದೀನಿ. ಮತ್ತು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ, ಬಿಸಿ ಬಿಸಿ ಅನ್ನಕ್ಕೆ ರಸಮ್ಮು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊತೀನಿ, ತುಂಬ ಚೆನ್ನಾಗಿದೆ. ಸಾಸಿವೆ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ಬೆಳ್ಳುಳ್ಳಿದು ಅದೇನು ಘಮ ಇದೆಲ್ಲ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೋಬೇಕು, ಚೆನ್ನಾಗಿರುತ್ತೆ ಅದು. ಸಾಕು, ಇಷ್ಟ ಆಗಿದಲ್ಲ. ಈಗ ಕರಿಬೇವು ಹಾಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಆದಮೇಲೆ ಮೆಣಸಿನಕಾಯಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಸಿಡ್ಬಿಡುತ್ತೆ. ಈ ಥರ ಬೀಜ ಎಲ್ಲ ಹಾಕ್ಬಿಡುತ್ತೆ. ಮೆಣಸಿನ್ಕಾಯಿ ಆದಮೇಲೆ ಇಂಗು ಹಾಕ್ಕೊಳ್ಳೋಣ. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಈಗ ಏನು ರಸಮ್ ಇತ್ತಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಘಮ ಅಂತ ಬರ್ತಾ ಇದೆ, ತುಂಬ ರುಚಿಯಾಗಿರುತ್ತೆ. ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಈಗೇನು ಮತ್ತೆ ಕಾಯಿಸೋದು ಬೇಡ, ಸಾಕು. ಆಫ್ ಮಾಡ್ಕೊಳ್ಳಿ ಸ್ಟವ್ನ. ನೋಡಿ ಹೇಗಿದೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಮಾಡಿರೋ ರಸಮ್ಮು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಬೇಳೆ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನೂ ಬೇರೆ ಬೇರೆ ರಸ ಎಲ್ಲ ಇದೆ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ರಸಮ್ ಬೇಕು ಅಂತ ಕಾಮೆಂಟ್ ಮಾಡಿ, ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೋಡಿ, ಟೊಮೆಟೊ ರಸ ರೆಡಿ ಆಗಿದೆ. ಸೊ ರೆಡಿ ಟು ಸರ್ವ್ ಆ್ಯಂಡ್ ಈಟ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ. ಮತ್ತು ಸೈಡಲ್ಲಿ ಒಂದು ಹಪ್ಪಳ ಇಟ್ಕೊಂಡು, ಸೆಂಡಿಗೆ ಹಪ್ಪಳ ಇದ್ದರೆ ಊಟ ತುಂಬ ತಿನ್ಬೋದು. ಸೊ ಟ್ರೈ ಮಾಡಿ, ಒಂದು ಸಲ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.